ಐಶ್ವರ್ಯ ಮಸ್ತು ಹೇಳಪ್ಪ ಮಗನೇ. ದಯವ ಏನು ಹೇಳಲಿ? ನಮ್ಮ ನೆಲಕ್ಕೆ ತೆರಳಿದ ಕಾರಣವೇನು? ಬೇಗನೆ ತಿಳಿಸುವಂತವನಾಗು. ದಯವ ಏನು ಹೇಳಲಿ? ನಮ್ಮ ದೊರೆಯಾದ ಕೌರವೇಶ್ವರನು ತಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿರುವನು. ತ್ವರಿತದಿಂದ ತೆರಳಬೇಕು ತಾಯಮ್ಮ. ಹೇ ಕೃತ್ಕಾಮಿಕ, ಪ್ರೀತಿ ಇಲ್ಲದೆ ಆತುರದಿಂದ ಕುರುಪತಿಯ ಸಭೆಗೆ ಕರೆತಾರೆಂದು ಕಳಿಸಿರುವುದು ಯಾತರ ನ್ಯಾಯ? ಅದು ಏಕೆ ತಾಯಮ್ಮ? ಏನಿರುವುದು ಇದರ ಮಾಯ? ನಿನ್ನ ಮಾತು ಕೇಳಿದರೆ ನಡುಗುವುದು ಎನ್ನ ಕಾಯ. ತಿಳಿಸಿದ ರಾಯ ಬಲು ನೀತನಿರುವನು ನಿಮ್ಮ ರಾಯ. ಬರುತ್ತದೆ ನಿನಗೆ ಭಯ. ಶ್ರೀ ಮಳಿಮಲ್ಲೇಶ್ವರರ ಪಾದಗಾಣಿಯಾಗಿ ತಿಳಿಸಪ್ಪ ಇದರ ಬಗೆಯ. ಪಾಂಡುಪುತ್ರರಿಗೆ ಯಾತರಿಂದಾದರು ಘಾತ ಮಾಡಬೇಕೆಂದು ಕಾತರಿಸಿ ಬೇತು ಮಾಡಿ ನೂತನವಾದ ದೂತ್ಯವೆನ್ನಾಡಲು ತಮ್ಮ ಪ್ರೀತಿಯ ಪತಿಯಾದ ಧರ್ಮರಾಜ ಯಾವತ್ತೂ ಭೂತರವನ್ನು ಮತ್ತು ನಿಮ್ಮನ್ನು ಆ ರೀತಿಗಿಡಿ ಕೌರವನಿಗೆ ಸೋಲಿಸುತ್ತೆ. ಆದ್ದರಿಂದ ಮಾತನಾಡಲಿಕ್ಕೆ ಚೇತನವನಿಗೆ ಸುಮ್ಮನೆ ಕೂತರು ತಾಯಮ್ಮ. ಹೇ ಸೇವಕ, ಶಿಸ್ತಿಪತಿ ಧರ್ಮರಾಜರು ನನ್ನನ್ನು ಸಹ ದುಷ್ಟ ಕೌರವನಿಗೆ ಸೋತಿರುವರು ತಾಯಮ್ಮ. ಅಯ್ಯೋ ಅದೃಷ್ಟವೇ! ಆ ದುಷ್ಟರ ಸ್ನೇಹವು ಎಷ್ಟು ಮಾತ್ರಕ್ಕೂ ಬೇಡವೆಂದರು. ಆ ಪ್ರಶ್ನೆ ಕೂಡ ಜೂಜನಾಟವನ್ನಾಡಿ ಇಷ್ಟೆಲ್ಲ ನಷ್ಟ ಮಾಡಿಕೊಂಡಿರುವರೆ. ಹೌದು ತಾಯಮ್ಮ. ಕಟ್ಟ ಕಡೆಗೆ ನನ್ನನ್ನು ಸಹ ಕೊಟ್ಟಿರುವರು ತಾಯಮ್ಮ. ಅಯ್ಯೋ ಕೊಟ್ಟಿ ದೈವವೇ, ಆತನ ಚೇಷ್ಟೆ ಇನ್ನೂ ತೀರಿಲ್ಲವೇ? ಕೆಟ್ಟ ಕವರವನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ವಿಷದ ಮಟ್ಟಿಯನ್ನು ನಾನೆಷ್ಟು ಹೊತ್ತರೂ ತೀರದು. ಇಷ್ಟಕ್ಕಾದರೂ ಸಂತುಷ್ಟನಾದನು. ಮತ್ತೇನಾದರೂ ದುಷ್ಟತನವನ್ನು ನಡೆಸಿರುವನು. ನಾವು ನಿಟ್ಟಿಸಿ ಬಿಡುವ ಗೋಳಾಟ ಅವನಿಗಿಟ್ಟಿರಲಿ. ಅವರ ಗುಟ್ಟೆಲ್ಲ ತಟ್ಟನೆ ತಿಳಿಸಿ ಮುಂದಿನ ಮಟ್ಟನ್ನು ತಿಳಿಸುವಂತವನಾಗು. ಉಪತಿ ಧೈರ್ಯಂ ಸಾಧನ ಅಂದರೆ ಕಷ್ಟ ಬಂದಾಗ ಧೈರ್ಯವನ್ನು ಹಿಡಿಯಬೇಕು. ಇದರಲ್ಲಿ ಉತ್ಕೃಷ್ಟವಾದ ಮಾತುಗಳೇನಾದರೂ ಇದ್ದರೆ ಹುಡುಕಿಕೊಳ್ಳುವ. ಪ್ರತ್ಕಾಮಿಕ, ಮೊಟ್ಟ ಮೊದಲು ಏನೇನು ಹೇಗೆ ಸೋತರು ಇದ್ದ ಸಂಗತಿಯನ್ನು ಸಾಧ್ಯಾಂತವಾಗಿ ಹೇಳಪ್ಪ ಮುದ್ದು ಮಗನೇ. ಹೇ ತಾಯಿ, ಮೊದಲು ಭೂಮಿಯನ್ನು ಸೋತರು, ನಂತರ ಸಕಲ ಸಾಮ್ರಾಜ್ಯವನ್ನು, ಆಮೇಲೆ ಭೀಮ, ಅರ್ಜುನ, ನಕುಲ, ಸಹದೇವರನ್ನು, ತದನಂತರ ತಮ್ಮನ್ನು ತಾವೇ ಸೋತಿಕೊಂಡರು. ಇಷ್ಟೆಲ್ಲ ಸೋತ ನಂತರ ಕಡೆಗೆ ನಿಮ್ಮನ್ನು ಸೋತಿರು ತಾಯಮ್ಮ. ಹೇಳುತ್ತೇನೆ ಕೇಳುವಂತ
ಏ ಸೇವಕ ನಿಲ್ಲು ನಿಲ್ಲು. ಕಿಂಚಿತ ಕಾಲದಲ್ಲಿ ಸೋತವರಿಗೆ ಮಾತಿನ ಹಂಚಿಕೆ ವಂಚಿಸುತ್ತದೆ. ಅದು ಏಕದಯಮ್ಮ. ಅದು ಏಕೆಂದರೆ ಮುಂಚೆ ಧರ್ಮರಾಜರು ವಂಚನೆ ಇಲ್ಲದೆ ಆ ಕೌರವನಿಗೆ ಕಂಚು ಸಹ ಸೋತಿರುವರು. ಸೋತಿರುವರು ತಾಯಮ್ಮ. ಮತ್ತು ಪಂಚಸ್ವರ ರೂಪರಾದ ಭೀಮ ಅರ್ಜುನ ನಕುಲ ಸಹದೇವರ ಸಂಚೆಯನ್ನೇ ಸೋತಿರುವರು. ಸೋತಿರುವರು ತಾಯಮ್ಮ. ಇವರೆಲ್ಲರೂ ಹೊಂಚು ಹಾಕಿ ಬಿಟ್ಕೊಂಡಿದ್ದಾರೆ. ಆ ಕುಲ್ಲ ಕೌರವನಿಗೆ ಸಲ್ಲಿದ ಮೇಲೆ ವಲ್ಲಭ ಧರ್ಮರಾಜರು ಚಂಚಲವಿಲ್ಲದೆ ತಮ್ಮನ್ನು ತಾವೇ ಸೋತುಕೊಂಡಿರುವರು. ಸೋತುಕೊಂಡಿರುವರು ತಾಯಮ್ಮ. ಅಂದ ಮೇಲೆ ಎಲ್ಲರೂ ಆ ಕುಲ್ಲ ಕೌರವನಿಗೆ ಸಲ್ಲಿದರೋ ಇಲ್ಲವೋ? ಆ ಮೇಲೆ ನನ್ನನ್ನು ಸೋಲುವ ಸ್ವತಂತ್ರ ವಲ್ಲಭ ಧರ್ಮರಾಜರಿಗೆ ಹೇಗೆ ಬರುವುದು ಕಲಿಸುತ್ತ? ನೀನೇ ತಿಳಿದು ನೋಡು. ಈ ಈಶ್ವರಿ ಪ್ರಪಂಚದಲ್ಲಿ ಈ ಮಾತಿಗೆ ಪಂಚರು ಪಂಡಿತರು ಒಡಂಬಡುವರು ಹೇಗೆ? ಒಂದು ವೇಳೆ ಧರ್ಮರಾಜನಿದ್ದು ಮುಂಚಿತವಾಗಿಯೇ ನನ್ನನ್ನು ಆ ವಂಚನೆ ಉಳ್ಳ ಕೌರವನಿಗಿದ್ದರೆ ನನ್ನ ಮಾತು ನಡೆಯುತ್ತಿದ್ದಿಲ್ಲ. ಕಾರಣ ಕೊಂಚು ಮಾತ್ರವಾದರೂ ಈ ಪಾಂಚಾಲಿಯು ಬರುವುದಿಲ್ಲವೆಂದು ಹೋಗಿ ಹೇಳಪ್ಪ ಮುದ್ದು ಮಗನೇ. ಒಳ್ಳೇದು ತಾಯಮ್ಮ, ಹಾಗೆ ಮಾಡ್ತೇನೆ. ಆ ದ್ರೌಪದಾ ದೇವಿಯು ಮೊದಲು ತನ್ನ ಪತಿ ಧರ್ಮ ಭೂಪತಿಯು ತಮ್ಮೆಲ್ಲರ ಸೋತ ನಂತರ ದ್ರೌಪದಾ ದೇವಿಯರನ್ನು ಸೋದರುವಂತೆ ಕಾರಣ ರೀತಿ ತಪ್ಪಿದ ಮಾತಿಗೆ ಬರುವುದಿಲ್ಲ ಹೇಳಿದವ ಪ್ರಭು. ಈ ಪ್ರತಿಗಾಮಿಗಳು ಕೂಡ ಪಾಂಡವರ ಪಕ್ಷದವನು ಆಗಿರುವುದರಿಂದಲೇ ನೀಚಲಾದ ಪಾಂಚಾಲಿ ಎಲಕ್ಕನ್ನು ಭಯಪಟ್ಟಿರುವನು. ಎಲೈ ಸಾರಥಿ ಎನ್ನ ಅನುಜನಾದ ದುಶ್ವಾಸನವನ್ನು ಕೇರಳದಿಂದ ಕರೆದುಕೊಂಡು ಬರುವಂತನು.
ಅಲ್ಲೇ ಕರೆಯನ್ನು ಕಳಿಸಿದ ಕಾರಣವೇನು? ಬೇಗನೆ ಹೇಳುವಂತನು. ಹೇಳುವಂತನು. ಏನಿರುವುದು ಹೇಳುವಂತನು. ನಿನ್ನೆಯ ದಿವಸ ಪಾಂಡವನನ್ನು ಒಬ್ಬ ಜಾಲಿಯನ್ನು ನೇತಮುಖದಿಂದ ಗೆದ್ದುದಷ್ಟೇ ಕಾರಣ ಅವರ ಮಂದಿರದಲ್ಲಿರುವ ಸುಂದರ ದಂಪತಿಯನ್ನು ಎಂದು ಪ್ರತಿಗಾಮಿಗಳನ್ನು ಕಳಿಸಿದೆ. ಬರುವುದಿಲ್ಲವೆಂದು ಆತುರದಿಂದ ಶರು ಮಾಡಿ ತುಳುಕು ಮಾಡಿರುವಂತೆ ಈಗ ಅವಳನ್ನು ಬಿಡುವುದು ಉಚಿತವಲ್ಲ. ನೀನು ಈಗ ಜನ ಮಾಡಲೇ ಹೋಗಿ ಹರಿಯಾದ ಬ್ರಹ್ಮಾದಿಗಳು ಕೂಡ ಅಡ್ಡ ಬಂದರು. ಒಡೆಯನ್ನು ತೋರಿಕೊಂಡವರ ಒಂದು ನಿಗ್ರಹವಾಗುವಂತೆ ಏಕಾಗ್ರ ಚಿತ್ತದಿಂದ ಜಾಗೃತಿಯಾಗಿ ತರುತ್ತೇನೆ. ಸಮಗ್ರ ಸಂತೋಷದಿಂದ ಶೀಘ್ರವಾಗಿ ಅಪ್ಪಳೆಯನ್ನು ಜೀವನದಿಂದ ಹೋಗಿ ಬಿಡುವಂತ ನಾವು ಒಳ್ಳೆಯದು.
ಬಂದಿರುವುದು. ಅದೇನು ದಾಸಿ, ಕೇಳುವಂತವಳಾಗು. ತಾಯಿ, ನಿನ್ನೆಯ ದಿವಸ ಪ್ರತಿ ಕಾರ್ಮಿಕನು ಯಾತ್ರೆಗೋಸ್ಕರ ಬಂದಿದ್ದನು. ಆದರೂ ಬಂದಿದ್ದರಿಂದ ನನಗಂತೂ ಬಹಳ ವ್ಯತ್ಯಾಗಿರುವುದು. ಆತನ ಮಾತಿನ ರೀತಿಯು ನೀವು ಒಳ್ಳೆ ಹಿತದಿಂದ ತಿಳಿಸುವಿರೆಂದು ಆತುರ ಪಡುವಿರ ಮಾತು. ಜ್ಯೋತಿ, ತಾಯಮ್ಮ, ನೀನು ನನ್ನ ಮುಂದೆ, ಅಂದಿನ ದಿವಸ ನನ್ನ ಮುಂದೆ ಪಾಂಡನಂದನರು ಮತ್ತು ಮಂದಮತಿ ಕವರವರು ಜೂಜಿನಿಂದ ಮತ್ತು ಆನಂದದಿಂದ ಪಗಡಿ ಆಟವನ್ನು ಆಡುವರೆಂದು ಹೇಳಿದ್ದೀಯಲ್ಲ, ಅದೇ ನಿಜವು. ಅಂದಿನ ದಿವಸವೇ ನನ್ನನ್ನು ಆ ಮಂದಮತಿ ಕವರವರಿಗೆ ಉತ್ತೇನಂದನರು ಸ್ವಾತಿರುವರೆಂದು ಕರೆಯ ಬಂದಿದ್ದರು. ಹಾಗಾದರೆ ನಾವು ಇದಕ್ಕೆ ಏನೆಂದು ಹೇಳಿ ಕಳಿಸೋಣವಾಯಿತು. ಈಗ ಮುಂದೆ ಸಂಘದಿಂದ ಕೇಳಬೇಕು ತಾಯಿ ದ್ರೌಪದ ದೇವಿಯವರು. ಹೇ ದಾಸಿ, ತಾಯಮ್ಮ, ಆ ನೀಚ ಕವರವರಿಗೆ ಪತಿ ಧರ್ಮರಾಜರು ಮೊದಲು ಭೂಮಿಯನ್ನು, ನಂತರ ಭೀಮ, ಅರ್ಜುನ, ನಕುಲ, ಸಹದೇವರನ್ನು ಸೋತಿರುವರು. ಇವರೆಲ್ಲರೂ ಆ ಕುಲ್ಲ ಕವರವನಿಗೆ ಸಲ್ಲಿದ ಮೇಲೆ ವಲ್ಲಭ ಧರ್ಮರಾಜರು ಚಂಚಲವಿಲ್ಲದೆ ತಮ್ಮನ್ನು ತಾವೇ ಸೋತುಕೊಂಡಿರುವರು. ಅಂದ ಮೇಲೆ ಎಲ್ಲರೂ ಆ ಕುಲ್ಲ ಕವರವನಿಗೆ ಸಲ್ಲಿದರು ಇಲ್ಲವೋ ನೀನೇ ಹೇಳಿದ ದಾಸಿ. ಆಮೇಲೆ ನನ್ನನ್ನು ಆ ನೀಚನಿಗೆ ನನ್ನನ್ನು ಆ ಸೋಲುವ ಹಂಚಿಕೆಯು ಧರ್ಮರಾಜನಿಗೆ ಉಳಿಯಲಿಲ್ಲ. ಕಾರಣ ನಾನು ಕಲ್ಲದೆ ಉಳ್ಳವಳಾಗಿ ಆ ಕುಲ್ಲ ಕವರವನಿಗೆ ಬರುವುದಿಲ್ಲ ಹೇಳಿ ಕಳಿಸಿದ್ದೇನೆ. ಸಲ್ಲದ ತಂಗಿ, ಇದು ಒಳ್ಳೆಯ ಪ್ರೀತಿಯ ಮಾತಿನ ರೀತಿ. ಯಾಕೆಂದರೆ ಧರ್ಮರಾಜರು ತಮ್ಮೆಲ್ಲರನ್ನು ಸೂರ್ಯದಿಂದ ಸೋತ ನಂತರ ಆಡಳಿತ ನಿಮ್ಮನ್ನು ಸೋತಿರುವರು. ಅಂದ ಮೇಲೆ ನಿಮ್ಮ ಮಾತೇ ಮೇಲಾಯಿತು. ನಿಮ್ಮ ಮೇಲೆ ಯಾತರದ್ದು ಪ್ರೀತಿಯಿಂದ ಆಯ್ತ ಮಾಮಾತ ಎಲ್ಲದು. ಭೂತವೋ ಏನು ಪ್ರೇತವೋ ಆ ದೂರದಿಂದ ನೀನು ಹೋಗಿ ಯಾತರ ದನಿ ಎಂಬುದನ್ನು ತಿಳಿದುಕೊಂಡು ಬರುವಂತವಾಗು. ಏನೋ ಕೌತುಕವು ತೋರಿದಂತೆ ಕಾಣುತ್ತದೆ. ದಾಸಿ, ಹೇಳುತ್ತೇನೆ, ಕೇಳುವಂತವಾಗು. ತಾಯಮ್ಮ, ಅದೇ ಮದ್ದಾನಿಯಂತೆ ಗದ್ದರಿಸುತ್ತ ಉದ್ದಟತನದಿಂದ ಬರುವರು ಯಾರಿದ್ದಾರಾದೀತು. ಈ ಅನ್ನ ಪತಿಯಾದ ಅರ್ಜುನ ಕಾಂತನವರು ಸಹ, ಮಧ್ಯಮ ಪಾಂಡ್ಯ ಅರ್ಜುನ ಕಾಂತನವರು ಸಹ ಸತ್ಯ ಇಲ್ಲದೆ ಎದ್ದು ಹೋಗಿರುವುದಿಲ್ಲ. ಅಯ್ಯೋ, ಒಳ್ಳೆಯದು. ಇದು ಯಾವ ಗದ್ದಲೆಂಬುದು ನನಗಂತೂ ತಿಳಿಯದು ದಾಸಿ. ನೀನು ಬೇಗನೆ ಎದ್ದು ಹೋಗಿ ತಿಳಿಸುವುದರೊಳಗೆ ಮುತ್ತು ಮುಚ್ಚಿ ದ್ರೌಪದ ದೇವಿಯವರು, ಮೇದಿನಿಪತಿ ಕವರವರ ಅನುಜ ನಿಮ್ಮ ಮೈತ್ರಿಯಾದ ದುಶ್ಯಾಸನರು ಒದಗಿನಿಂದ ಒದರಿಕೊಂತ ಮದಗಜದಂತೆ ಈ ಸದನಕ್ಕೆ ಬರುತ್ತಿರುವರು. ಪರಂತು ಯಾವ ಉದ್ದೇಶ ಬರುವನೋ ತಿಳಿಯುವುದು. ಮದವೇರಿ ಬರುವವರ ಎದುರಿಗೆ ನಾವು ಹೃದಯಕೊಂಡು ನಿಂತು ಹದನದಿಂದ ಆ ಮೃದು ಮಾತ್ರ ನಾಡಿ ಒಳ್ಳೆ ಮೊದಲಿಂದ ಕಳಿಸಿಕೊಡಬೇಕು ತಾಯಿ ದ್ರೌಪದ ದೇವಿಯವರು. ಒಳ್ಳೆಯದು, ಹಾಗೆ ಮಾಡುತ್ತೇನೆ. ಅಣ್ಣಯ್ಯ, ವಂದಿಸುವೆ. ಈ ಶಿವಪೀಠದ ಮೇಲೆ ವಿಶ್ರಮಿಸಬೇಕು. ಅಪ್ಪ, ತಂದೆಯ ಸಮಾನನಾದ ಮೈದುನನೇ ಇಂದು ನಮ್ಮ ಮಂದಿರಕ್ಕೆ ಬಂದಿದ್ದರಿಂದ ನಾನೇ ಧನ್ಯಳು. ನಾವು ಬಂದ
ಮಂತ್ರಿಗಳಿಗೆ ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರೆ ಆತನ ಕೂಡ ನೀನು ತುರುದಿ ಭಾರತದಿಂದ ಬಂದಿರುವನು. ಹತ್ತವನ ಕೂಡ ಬರಲಿಕ್ಕೆ ನಿನಗೆ ಮರ್ಯಾದೆ ಹೇಗೆ ಬಂದಿತು? ಒಳ್ಳೆಯದು. ಸದ್ದಿಲ್ಲದೆ ಎದ್ದು ಬಂದರೆ ಒಳ್ಳೆಯದಾದೀತು. ಇಲ್ಲದಿದ್ದರೆ ನಿನ್ನ ಗೊತ್ತಿರುವುದನ್ನು ನೋಡು. ಎಲ್ಲ ಪ್ರಭುತ್ವರೇ, ನನ್ನ ಕೂಡ ಬದ್ಧವನ್ನು ತೊಡಬೇಡ. ನನ್ನ ಬುದ್ಧಿ ಮಾತನ್ನು ಕೇಳು. ಬೇಗನೆ ಹೋಗುವ. ಹೇ ಮೈದುನನೇ, ಹಾ, ಧರ್ಮ ಭೂಪಾಲರು ನಿತ್ಯದಲ್ಲಿ ಮೊದಲು ಯಾವ ಯಾವ ವಸ್ತುವನ್ನು ಹೇಗೆ ಸೋತರು ಮತ್ತು ನನ್ನನ್ನು ಸಹ ಹೇಗೆ ಸೋತರು ಅದರ ಸವಿಸ್ತಾರವನ್ನು ಸ್ವಚ್ಛ ಚಿತ್ತದಿಂದ ಶಿಸ್ತಾಗಿ ಹೇಳುವುದು ಆದೀತೇನು? ಆಗಲೇ ಮಾಡಿತು. ನಿನ್ನ ಪತಿ ಧರ್ಮಗಳ ಮುನ್ನ ಸಕಲ ಐಶ್ವರ್ಯವನ್ನು ಕುಲ್ಲಿ ಭೀಮಾರ್ಜುನ ನಕುಲ ಸಹದೇವರನ್ನು ಚಿಲ್ಲೋರನ್ನ ಬಾಳಗಳನ್ನು ತದನಂತರ ತನ್ನನ್ನು ತಾನೇ ಸೋತುಕೊಂಡಿರುವನು. ಆಮೇಲೆ ನಿನ್ನನ್ನು ಸೋತಿರುವನು. ಕಲ್ಯಾಣಿ, ಇದರಲ್ಲಿ ಅನ್ಯಾಯವನ್ನು ಸಂಸಾರವೇನಾದರೂ ಇದ್ದರೆ ಚೆನ್ನಾಗಿ ಕೇಳಿಕೊ. ಸನ್ಯಾಸಿಗಳಂತೆ ಅರಣ್ಯವಾಸಕ್ಕೆ ಹೋಗುವ ನಿನ್ನ ಪತಿಗಳನ್ನು ಬೆನ್ನು ಹತ್ತಿದರೆ ಅನ್ನ ನೀರಿಲ್ಲದೆ ಮಣ್ಣು ಪಾಲಾಗುವೆ. ಕನ್ಯಾಶಿರೋಮಣಿ, ನಿನ್ನ ಮನದ ಅನುಮಾನವನ್ನು ಬಿಟ್ಟು ಎಲ್ಲೋಡಲೆ ಅಣ್ಣನಲ್ಲಿಗೆ ಹೊರಟು ಬಾ. ಇನ್ನು ನೀನೇ ಧನ್ಯರು. ನಮ್ಮಣ್ಣನಲ್ಲಿದ್ದರೆ ನೀನೇ ಮಾನ್ಯರು. ಕೌರವರಾಯನು ಸಾಮಾನ್ಯನೇ ಸಲ್ಲಲ ತಾಗಿ
ತಮ್ಮ ಹೆಂಡತಿಯನ್ನು ಈ ಪುಣ್ಯನ ಅಪಮಾನ ಮಾಡಿದನೆಂದು ನಿನ್ನ ಗಂಡರು ಬಂದರೆ ಅವರ ಚಣ್ಣನ್ನು ತುಂಡು ತುಂಡು ಮಾಡುವನು. ಈ ಕುರುಕುಲದ ಹೆಣ್ಣಿನಲ್ಲೇ ಸಿಗಬಾರದಂತೆ ಹೆದರಿ ಮಂಡಿಯನ್ನು ಬಗ್ಗಿಸಿಕೊಂಡು ನಿನ್ನ ಗಂಡರು ಅಲ್ಲೇ ಕೂತಿರುವರು. ಈಗೋ ಖಂಡಿತವಾಗಿ ಹೇಳುತ್ತೇನೆ, ಕೇಳು. ಅದೇನಿರುವುದು ಬಗಳು. ಈಗ ಬಂದ ಕುರಿಯಂತೆ ಮಂಡಿಯನ್ನು ಬಗ್ಗಿಸಿಕೊಂಡು ಬಂದರೆ ನೆಟ್ಟಗಾದೀತು. ಎಲ್ಲರಂತೆ ಮಾರಿ ಮಾಡಿ ಬಂಡಾಟ ಮಾಡಿದರೆ ನಿನ್ನ ಚಳ್ಳು ಹಿಡಿದು ದಬ್ಬಿಕೊಂಡು ಹೋಗುತ್ತೇನೆ. ಇದೇ ಕಂಡ ತುಂಡ ಮಾತು. ಎವಳಿಯ ಮರಿಯ ಮೇಲೆ ಸರಳನ್ನು ಸಿಗಿದಂತೆ ಈ ತರುಣಿಯ ಮೇಲೆ ಅರಳು ಹುರದಂತೆ ಮಾತಾಡಿ ಈ ನರಕದಲ್ಲಿ ಉರುಳಿ ಹೊರಲಾಡಿ ನೆರಳದೇನು ಪಾಡುದು. ಈ ನಿಮ್ಮ ಕುರುಕುಲದ ನೆರಳು ಸಹ ನನಗೆ ಬೇಕಿಲ್ಲ. ಈ ಎನ್ನ ಹೆರಳಿಗೆ ಒಂದು ಬೆರಳನ್ನು ಹಚ್ಚಿದರೆ ನಿನ್ನ ಕೊರಳ ಕೊಯಿಸಿ ಕರಳ ಬಗಿಸುವೆನುದು. ಎನ್ನ ಹೆರಳಿಡಿದು ಒಯ್ಯುವೆನೆಂದು ಕುರುಗಳನ್ನು ಬೆರಳಿಗೆ ಸುತ್ತಿಕೊಂಡು ತೆರಳಿ ಬಂದಿರುವೆಯ. ಎನ್ನ ಮೇಲೆ ಕರಳೆಂಬುವುದು ಎಷ್ಟಾದರೂ ಇಲ್ಲವೇ? ಇರುಳ ಕಂಡ ಬಾವಿಯನ್ನು ಹಗಲು ಬೀಳುವ ಮರುಳರ ಸರಳಿಲ್ಲದ ಮಾತಾಡುವುದರಲ್ಲಿ ಏನೂ ಹುರುಳಿಲ್ಲ. ಈ ನಿನ್ನ ದುರುಳುತನಕ್ಕೆ ಕರಿಗೋಡ ಹಿರೇಮಲ್ಲೂರ ಮಣಿಮಲ್ಲೇಶ್ವರನು ಮೆಚ್ಚಲಾರನು ಕೂಡ ಬಿಡು ಎನ್ನ ಹೆಲ್ಲ. ತನ್ನ ಪ್ರಭುಗಳನ್ನು ಅಲ್ಲೇ ಬಿಟ್ಟು ಇಲ್ಲಿ ಕೊಡಬ ಹಾರುತ್ತೇವ ಇವರ ಜಬರು ನೋಡಿದೀಯಾ? ಮಾತಿಗೆ ಮಾತು ಮೆರುಬಿನಿಂದ ಮಾತನಾಡುವುದನ್ನು ಕೇಳಿದೆಯಾ? ಒಳ್ಳೆಯದು. ಶರವನ್ನೇ ಕಿರುಬಲ್ಲ ಇಲ್ಲಂತೆ ಇವನು ತರುವುದಾರಿದ್ದರೂ ಬರಲಿ. ಅಲ್ಲ ಅಲ್ಲ ಜವಾರಿ ಧರ್ಮಜನ ತಂದೆಯಾದ ಯಮನು ಬಂದು ಎಲ್ಲನ್ನು ತಡೆಯಬಾರ್ದೆ. ಕಣು ಶೌರ್ಯದಿ ದನ ವ್ಯಕ್ತಿ ಹಿಡತನ್ನ ಅರ್ಜುನ ಹೇಳಿದಾನಲ್ಲ, ಆ ಅರ್ಜುನನ ತಂದೆಯಾದ ಎಲ್ಲನು ಬಂದು ಎಲ್ಲನ್ನು ಕೆಳಕಬಾರ್ದೆ. ಇದಲ್ಲದೆ ಬಡಿವಾರದ ಭೀಮನ ತಾತನಾದ ವಾಯುವನು ಬಂದು ಎಲ್ಲನ್ನು ಕಡಿಯಬಾರ್ದೆ. ಇರಲಿ, ಕಡೆಗೂ ಎಲ್ಲ ಗಣ್ಯರಾದರು ಈ ಕಡಲಿರುವ ಹಿಡಿದರೆ ವಾಕ್ಯ ಎಲ್ಲ ಗೋಳವಿಗೆ ಬರಬಾರ್ದೆ, ಬಂದು ಹೊಡ್ತಾರ್ಬಾರ್ದೆ. ಕಡಬಡ ನಡುವಿಲ್ಲವಳೆ ಹಿಂದೆ ಪಡೆದಿದ್ದು ನಿನಗೆ ಎಂದಿಗೂ ಬಿಡದು. ಸುಮ್ಮನೆ ಕಲಿತಿ ಜಡದು. ನಮ್ಮಣ್ಣನ ಐಶ್ವರ್ಯವು ಸುಟ್ಟರೂ ಸುಡದು. ಕೂನೀಚ ನಿಮ್ಮಣ್ಣನ ಐಶ್ವರ್ಯಕ್ಕೆ ಬೆಂಕಿ ಹಚ್ಚು. ಅಲ್ಲಿಗೆ ಬಂದು ನೆಟ್ಟು ಮಲಗು ಗಡದು. ಹೋಗುವ ಎದ್ದೇಳು ನಡೆದು. ಈಗ ಬಂದಿರುವ ಎಡೆಯು ನಿನಗೆ ಎಂದಿಗೂ ಬಿಡದು. ಇಲ್ಲಿಯ ತನಕ ನಿನ್ನ ಮುಲಾಜು ತಡೆದು ತಡೆದು ಒಲ್ಲೆನೆಂದರೆ ಯಾವ ಇವನು ನಿನ್ನ ತುರುಬು ಹಿಡಿದು ಇವತ್ತಿಗೆ ನಿನ್ನ ಮಂದಿರದ ಋಣ ಕಡಿದು ಬರುವಂತವನಾಗೆ ನೀರೇವ ಯಾರೇ ಎಲ್ಲಾ ದುಶ್ವಾಸನ ನಮ್ಮೆಲ್ಲರನ್ನು ಅಡಕತ್ತಿನಲ್ಲಿ ಅಡಿಕೆಯನ್ನಿಟ್ಟಂತೆ ಇಡಿಕಿನಲ್ಲಿ ಇರಿಕಿಸಿ ಕುಡಕರಚರು ದುಡುಕು ಮಾಡಲು ಬಂದಿರುವೆಯ. ಛೀ ಕೆಡಕ, ಕೇಳುವರಾರೋ ಈ ನಿನ್ನ ಗುಡಕ. ಎನ್ನ ಪತಿಗಳು ಕೇಳಿದರೆ ಮುರಿಯುವರು ನಿನ್ನ ಹೆಡಕ. ಬಿಡು ಬಿಡು ಈ ದುಡಕ. ಹೇ ಕೆಡಕ, ಕುಂಬಾರ ಮಾಡುವರು ಸಾವಿರಾರು ಗಡಗಿ, ಒಡೆಯಲಿಕ್ಕೆ ಸಾಕಪ್ಪ ಒಂದೇ ಬಡಗಿ. ಅದರಂತೆ ನಿಮ್ಮ 101 ಮಂದಿಯ ಪಡೆಗೆ ಸಾಕು ಸಾಕು ಕಾಂತ ಭೀಮ ಸೈನ್ಯನ ಗದೆ ಎಂಬ ಬಡಿಗೆ ಅಂದ ಬಳಿಕ ಹಿಡಿಯಬೇಡಪ್ಪ ಎನ್ನ ಉಡುಗೆ ತೊಡೆಗೆ. ನಮ್ಮ ನೆರಳಿಗೆ ನಾವಚ್ಚಿ ನಿಂತಿರುವೆವು ಅಡಗಿ, ನಿನ್ನಂತ ನೀತನ ಕಂಡು ನಿಂತಿರುವೆನು ಹುಡುಗಿ ಅಂದ ಬಳಿಕ ಕೈ ಹಾಕದಿರೋ ಎನ್ನ ಮುಡಿಗೆ. ಹೊರಬೇಡಪ್ಪ ಅಪ್ಪ ಕೀರ್ತಿ ಎಂಬ ಹೆಡಿಗೆ. ನೆಂಬಿಗೆಯನ್ನಿಡು ಈ ನನ್ನ ನುಡಿಗೆ. ಇಲ್ಲವಾದರೆ ನನ್ನಿಂದಲೇ ನಾಶವಾಗುವ ಕಟ್ಟ ಕಡಿಗೆ ಬಂದ ದಾರಿಯನ್ನು ಹಿಡಿದು ನಡೆ ನಡೆ. ಈ ನಿನ್ನ ಸುಳ್ಳು ಗುಂಡಿಗೆಗೆ ಒತ್ತೊಂದನ್ನು ಬೆದರಿ ಹೋಗೋನೇನೆ. ನಿನ್ನ ಮುಳ್ಳಿಯ ಕೂದಲು ಹೊಡೆದು ಎಲ್ಲಕೊಂಡು ಹೋಗಲಿಕ್ಕೆ ಈ ಗಂಡುಗಳಿಗೆ ಬಂದಿರುವನು.
ಈಗೋ ಖಂಡಿತವಾಗಿ ಹೇಳುತ್ತೇನೆ ಕೇಳು. ಅದೇನಿರುವುದು ಬಗಳು. ಈಗ ಬಂದ ಕುರಿಯಂತೆ ಮಂಡಿಯನ್ನು ಬಗ್ಗಿಸಿಕೊಂಡು ಬಂದರೆ ನೆಟ್ಟಗಾದೀತು. ಕೆಂಡದಂತೆ ಮಾರಿ ಮಾಡಿ ಬಂಡಾಟ ಮಾಡಿದರೆ ನಿನ್ನ ಚೆಂಡು ಹಿಡಿದು ದಬ್ಬಿಕೊಂಡು ಹೋಗುತ್ತೇನೆ. ಇದೇ ಕಂಡ ತುಂಡ ಮಾತು. ಎಮಳಿಯ ಮರಿಯ ಮೇಲೆ ಸರಳನ್ನೆಸಗಿದಂತೆ, ಈ ತರುಣಿಯ ಮೇಲೆ ಅರಳು ಹುರದಂತೆ ಮಾತಾಡಿ, ಈ ನರಕದಲ್ಲಿ ಉರುಳಿ ಹೊರಳಾಡಿ ನೆರಳದೇನು ಪಾಡುದು. ಈ ನಿಮ್ಮ ಕುರುಕುಲದ ನೆರಳು ಸಹ ನನಗೆ ಬೇಕಿಲ್ಲ. ಈ ನನ್ನ ಹೆರಳಿಗೆ ಒಂದು ಬೆರಳನ್ನು ಹಚ್ಚಿದರೆ ನಿನ್ನ ಕೊರಳ ಕೊಯಿಸಿ ಕರಳ ಬಗಿಸುವೆನುದು. ನನ್ನ ಹೆರಳಿಡಿದು ಒಯ್ಯುವೆನೆಂದು ಕುರುಳುಗಳನ್ನು ಬೆರಳಿಗೆ ಸುತ್ತಿಕೊಂಡು ತೆರಳಿ ಬಂದಿರುವೆಯ. ಎನ್ನ ಮೇಲೆ ಕರಳೆಂಬುವುದು ಎಷ್ಟಾದರೂ ಇಲ್ಲವೇ? ಇರುಳ ಕಂಡ ಬಾವಿಯನ್ನು ಹಗಲು ಬೀಳುವ ಮರುಳರ ಸರಳಿಲ್ಲದ ಮಾತಾಡುವುದರಲ್ಲಿ ಏನೂ ಹುರುಳಿಲ್ಲ. ಈ ನಿನ್ನ ದುರುಳುತನಕ್ಕೆ ಕರಿಗೋಡ ಹಿರೇಮಲ್ಲೂರ ಮಣಿಮಲ್ಲೇಶ್ವರನು ಮೆಚ್ಚಲಾರನು ಕೂಡ ಬಿಡು ಎನ್ನ ಹೆಲ್ಲ. ತನ್ನ ಪ್ರಭುಗಳನ್ನು ಅಲ್ಲೇ ಬಿಟ್ಟು ಇಲ್ಲಿ ಕೊಡಬ ಹಾರುತ್ತೇವೆ ಇವ ಜಬರು ನೋಡಿದೀಯಾ? ಮಾತಿಗೆ ಮಾತು ಮೆರುಬಿನಿಂದ ಮಾತನಾಡುವುದನ್ನು ಕೇಳಿದೆಯಾ? ಒಳ್ಳೆಯದು. ಶರವನ್ನೇ ಕಿರುಬಲ್ಲ ಇಲ್ಲಂತೆ ಇವನು ತರುವುದಾರಿದ್ದರೂ ಬರಲಿ. ಅಲ್ಲ ಅಲ್ಲ ಜವಾರಿ
ಬರೀ ಹುಚ್ಚರು. ಎಚ್ಚರ ತಪ್ಪಿ ಮಾತನಾಡಿದರೆ ಬೋಧೆಯಲ್ಲಿ ಮುಚ್ಚಿದ ಕಿಚ್ಚಿನಂತಿರುವ ಈ ದುಸ್ವಾಸನ ಮಸ್ತರವ ಹಚ್ಚಾಗಲಿಕ್ಕಿಲ್ಲವೇ? ಹುಚ್ಚು ಬಜಾರಿ ಬಾಯಿ ಬಿಚ್ಚದಿರು. ಈ ದುಸ್ವಾಸನ ರೊಚ್ಚಿಗೆದ್ದು ನಿನ್ನ ಹುಚ್ಚು ಬೆಳೆಸಿರ ಕೊಚ್ಚಿ ಬಿಟ್ಟರು. ಬಾಯಿ ಮುಚ್ಚಿಕೊಂಡು ಅಬರ್ ಬಜಾಯಿಸಿಕೊಂಡಿರು. ಹೆಚ್ಚಿಗೆ ಮಾತು ಕೊಚ್ಚಬೇಡ. ಹೌದು ನೋಡು. ನೀನು ಹೀಗೆ ಉಗ್ರ ಕೋಪದಿಂದ ಎದ್ದರೆ ನಿನ್ನನ್ನು ಗೆದ್ದವರು ಸದ್ಯಕ್ಕೆ ಸಮಾಧಾನ ತಾಳು. ವಾಸ್ತವಿಕವೇನೆಂದರೆ ಹಿಂದಕ್ಕೆ ಸೀತೆಯನ್ನು ಕತ್ತಿ ತೊಟ್ಟ ಕುಸ್ಥಿತ ರಾವಣನು ಕತ್ತೊಯ್ದನೆಂದು ಶ್ರೀಕಾಕುಸ್ಯನು ಕೊಚ್ಚಲ ಮರಿಗೆ ಹೋಗದ ಹಾಗೆ ನಿಮ್ಮಂತೆ ಸೊತ್ತು ಕುಳಿತಿದ್ದಾರೆ. ಆ ಸೀತೆಯು ಅವನ ಹಸ್ತಗತವಾಗುತ್ತಿದ್ದಾಳೆ ಮತ್ತು ರಾವಣನ ಮಸ್ತಕಗಳು ಶ್ರೀರಾಮನ ಶಸ್ತ್ರದಿಂದ ಕತ್ತರಿಸುತ್ತಿದ್ದವೆ. ಹೀಗೆ ನಿಮ್ಮ ಕೈಲಾಗದಿದ್ದರೆ ಈ ಜೂದಿನ ಪ್ರಸ್ತುತವು ಯಾರಿಗೆ ಬೇಕಿತ್ತು? ಪ್ರಸ್ತುತದಲ್ಲಿ ಆಸ್ತಿ ವಸ್ತು ಒಡವೆಗಳನ್ನು ಸೋಲುವುದು ರಾತ್ರಿತ್ತು. ಕವರವನೋ ಶಕುನಿಗೆ ಕಟ್ಟಿಕೊಂಡು ನನ್ನಂತ ಸ್ತ್ರೀಗಳನ್ನು ಗೆದ್ದಿದ್ದು ಕೈಲು ಶಿಸ್ತಾಯಿತೆಂದು. ಹೀಗಿತ್ತು ನಿಮ್ಮ ಮಸ್ತಕವನ್ನು ಬಗ್ಗಿಸಿಕೊಂಡು ಕುಳಿತು ಇವರಿಗೆ ಸುತ್ತವಾಗಿ ನಡೆದರೆ ನಾಳೆ ನಿಮ್ಮ ಮಸ್ತಕದ ಮೇಲೆ ಬಂದು ಕೂಡುವರು ಮತ್ತು ನಿಮ್ಮ ಬಿಸ್ತಿ ಉಳಿಯಲಿಕ್ಕಿಲ್ಲ. ಹೇ ಪತಿಗಳರ, ಈ ಚಿತ್ತಾಗಿ ನಡೆದ ಸಮಯವನ್ನು ಮರ್ಯಾದೆಗೆ ಅರ್ಥವ್ಯಕ್ತ ಮಾಡುವುದನ್ನು ಕಂಡಿರು. ಸುತ್ತು ಮಾಡುವ ಪ್ರಸ್ತಾಪವೂ ಇದು ಅಲ್ಲ. ಇವರು ಮತ್ತೆ ಮುರಿಯೆಂದು ನಿಮಗೆ ತಸ್ತಿಯನ್ನು ಪಡೆದು ಇದಕ್ಕೆ ಜಾತ್ನ ನೀನು ಹೇಳಲಾರೆ. ಪಾಂಚಾಲಿ ಎನ್ನ ಮಾತನ್ನು ಲಾಲಿಸು. ಮುನ್ನನ್ನಳ ಚಕ್ರವರ್ತಿಯು ತನ್ನ ಅನುಜನೊಡನೆ ಜೂಜಾಡಿ ಭೂಮಿ ಸೀಮೆಗಳನ್ನು ಸೋತು ಕಾಮಿನರಾದ ದಮಂತಿಯನ್ನೊಡನೆ ಕಾನೂನಿ ಬಿಟ್ಟು ಹೋಗಲಿಲ್ಲವೇನೆ? ವಿಧಿ ಕಾಡಲು ಸುಖ ಬಾಳುವರೆಂಬ ನಾನುಡಿಯು ನಿನಗೆ ಗೊತ್ತಿಲ್ಲವೇನೆ? ಎಲೆ ಪಟ್ಟದರ್ಶಿ, ಸೃಷ್ಟಿಯೋಳಾದ ಮಂದಿಯೋ ಪೃಥ್ವಿತಾ ನಿಷ್ಠೆಯೋಳಾದ ಕಾರಣ ತಾನೇ ಹೆಟ್ಟಳೇನೆ.
ಮುಟ್ಟಿದವರನ್ನು ಸಿಟ್ಟಿನಿಂದ ಸುಟ್ಟು ಬೂದಿ ಮಾಡಿ ತನ್ನ ಕಾತನ ಪಟ್ಟಣಕ್ಕೆ ತಟ್ಟನೇ ಹೋದಳು. ನೀನೇ ಪತಿರುತಿ ಆದರೆ ಈ ಹೀನದಿಂದ ಏನಾಗುವುದು? ಜನಕನಂದಿನಳಾದ ಜಾನಕಿಯು ವಿನುಪುರಕಸನ ಕೈಯಲ್ಲಿ ಸಿಕ್ಕು ಘನತರವಾದ ದುಃಖಾಂಬುದಿಯವಳು ಮುಳುಗಿದರು. ತಾನೇನು ವೃತಭಂಗರಾದರೇನೆ? ಅಹಲ್ಯ, ತಾರಾ, ಮಂಡೋದರಿ, ಸೀತಾ ಮೊದಲಾದವರು ತಮ್ಮ ತಮ್ಮ ವೃತ ಕೆಡದೆ ಈ ಭೂತಳದಿ ಪ್ರಖ್ಯಾತರೆನಿಸಿಕೊಳ್ಳುವಲ್ಲಿ ಎಲೆ ನಾರಸಿಂಹ, ಎಲೆ ಕುಲ್ಲಲೋಚನೆ, ಕಲ್ಲೆದ್ದೊಳೋರಾಗ ಕುಲ್ಲಕರ್ಣಿಗೆ ಬಿಲ್ಕು ಬೆದರಿದಿರು. ಹೇ ಚತುರೆ, ಮದವೇರಿದ ಈ ವಿಶ್ವಾಸನಿಗೆ ಬೆದರಿದಿರು. ಮೊದಲಿದ ಕಟ್ಟಕವನ್ನು ನಿನ್ನೊಳಗೆ ಇನ್ನೇ ಸತ್ತರಿಸಿಕೊಳ್ಳುವ ಎನ್ನ ನಾನು ಉಳಿದಿರುವುದು. ಎಲೆ ನಾರಿಸಿರೋಮಣಿ, ನಿನ್ನ ಪ್ರಯತ್ನವನ್ನು ನೀನು ಕಂಡುಕೊಳ್ಳುವಳಾಗ. ಅಯ್ಯೋ, ಮಂದಮತಿ ದುಶ್ವಾಸನನು, ಮಂದಮತಿ ದುಶ್ವಾಸನನು ನನ್ನ ಮುಂದಿರುವನ್ನು ಹಿಡಿದು ಈ ಹತ್ತಿರದಲ್ಲಿ ತಂದಿರುವನನ್ನು ಕೂಡಿದ ಮಂದಿಗಳನ್ನು ನೋಡಿದಿರ? ಎಲ್ಲ ಬ್ರಹ್ಮರಂಗಾದಿಗಳಿರ. ಇದು ನಿಮಗೆ ಚಂದವೇ? ವೇದಾಗಮ ಪ್ರಾಣ ಬಲ್ಲಂತವರಿಗೆ ಎನ್ನ ವಂದನೆಯನ್ನು ಮಾಡಿ ನನ್ನ ತೊಂದರೆಯನ್ನು ಹೇಳಿಕೊಳ್ಳುತ್ತೇನೆ. ನಿಮ್ಮ ಪ್ರಾಣವನ್ನು ಹಿಂದಿಟ್ಟಿರುವ ಇಂದುದೊಂದಾಗಿ ಏಕೆ ಕೊಡ್ತಿರುವಿರಿ? ಇಂದ್ರನ ಐಶ್ವರ್ಯವೂ ಅಂಬುದಿಯಲ್ಲಿ ಮುಡಿಗಳಂತೆ ಇಂದಿನ ಈ ಸಭಾ ಮಂದಿರದಲ್ಲಿ ನಿಮ್ಮ ಬುದ್ಧಿ ಅಂದಗೆಟ್ಟು ಮಂದವಾಯಿತೆ. ಕಂದಾಯ ಸಾರಥಿ ಗುರುನಂದನನ ಭೀತಿಯಿಂದ ಈ ಸಭಾ ಮಂದಿರದಲ್ಲಿರುವವರೆಲ್ಲರೂ ಚಂದವನ್ನು ನೋಡುತ್ತಾ ಕುಳಿತಿರುವುದನ್ನು ನೋಡಿದೆಯಾ? ನೋಡಿದ್ನಲ್ರಿ ತಾಯಿ, ಮಾಯವರೆಲ್ಲರೂ ಬಂದಾರಿ.
ಏನೋ ಸಭಾಧ್ಯಕ್ಷರಾದ ದ್ರೋಣ ಭೀಷ್ಮ ಕೃಪಾಚಾರ್ಯಗಳಿರ ಹಾಗೂ ವಿದುರ ಬೋರಕ್ಷಮ ಶಕುನಿ ಸೈಂಧವ ದುಷ್ಟ್ರಾಷ್ಟ್ರಗಳಿರ ಇಂತಿಷ್ಟು ಮಂದಿ ಮಹಾ ಪಂಡಿತರಿದ್ದು ಈ ಪುಂಡ ದುಶ್ವಾಸನನ್ನು ಮಾಡುವ ಪಂಡಾಟವನ್ನು ಸುಮ್ಮನೆ ಕೂಡುವುದು ಚಂದವೇ? ಈ ಭೂಮಂಡಲದಲ್ಲಿ ಮುನ್ನ ಜೂಜಾಡವರು ಹೆಂಡರು ಮಕ್ಕಳನ್ನು ಸೋಲಗೆಳೆಯುವುದನ್ನು ಕಂಡಿದ್ದರೆ ತಿಳಿಯುವಂತೆ ಸರ್ವರು ಅರುವಬೇಕು. ಏಕೆಂದರೆ ದಾಯವನೊಟ್ಟಿ ಜೂಜಿರುವ ಧರ್ಮರಾಜರು ತಮ್ಮನ್ನು ತಮ್ಮ ಅನುಜರನ್ನು ಸೋತು ಆಮೇಲೆ ನನ್ನನ್ನು ಸೋತಿರುವರು. ಮುಂದಾಗಿ ಕುಂತಿ ನಂದನರನ್ನು ಕೌರವೇಶ್ವರನ್ನು ಗೆಲ್ಲಿದ ಮೇಲೆ ಇವರ್ಯಾರು ನನ್ನ ಸೋಲಲಿಕ್ಕೆ? ನನ್ನ ತಾಯಿ ತಂದೆಗಳೇನಾದರೂ ಬಂದು ಸೋತರೆ ಅಥವಾ ನನ್ನ ಅಣ್ಣ ತಮ್ಮಂದಿರೇನಾದರೂ ಬಂದು ಸೋತರೆ ಕುನ್ನಿ ಕೌರವನಿಗೆ ಪಾಂಡವರು ತನ್ನವರಾದ ಮೇಲೆ ನನ್ನ ಗೆಲೆಯುವ ಕಾರಣವೇನು? ಈ ಸಭಾ ಸಂಪನ್ನರು ಭಿನ್ನ ಭೇದವಿಲ್ಲದೆ ಹೇಳಿರಿ. ದುಷ್ಟ ಕವರವನು ನಷ್ಟ ಮಾಡುವನೆಂದು ಹೆದರಿ ಇಷ್ಟೋ ಮಂದಿ ಇದ್ದು ಮಿಟ್ಟನೆ ಮಿಸುವರಲ್ಲಪ್ಪ ಸಾರಥಿ. ಅಯ್ಯೋ, ಇವತ್ತಿಗಾರೂ ದಿಕ್ಕಿಲ್ಲವಲ್ಲ. ಅಯ್ಯೋ, ಮತ್ತಿನ್ನಾರ ಮೊರೆ ಹೋಗಲಿ. ಏನು ಶ್ವಾಸನು ಇವನ ದೋಷಿಸುವುದು ಹೊರಗಿಯೋ ನಮ್ಮಲ್ಲಿ ಕೇಶ ಎಂಬುದು ಹೋಗಲಿಲ್ಲ. ಈಕೆ ದೋಷವೆಷ್ಟು ಓತನಿಯಮ ಜೋತ ಭೂಪಲಕ್ಕೆ ಹೋದ ನೀತಿವಂತನು ರವಿ ದುಷ್ಟನು ಈ ಪ್ರಪಂಚದ ಜೋತುಗಳನ್ನು ಸೋತ ಕಾಣುವೆ. ಪ್ರೀತಿ ಉಳ್ಳವರು ಹೋಗಲಿ ಪ್ರಾಣನಾಥನ ಆಡಿದ ಮಾತಿಗೆ ಯಾತನಗೋಸ್ಕರವನ್ನು ಮಣ್ಣನಾದಿಬ್ಬರು ದಂಡವಿತ್ತೊಂಡರು ಬಂಡೆಷ್ಟು ಮಾಡುವರು ಗಂಡರೈವರು ಕೈಸರಿಯನ್ನು ಸಿಕ್ಕಿರುವುದನ್ನು ಕಂಡು ಇವಳೆಷ್ಟು ಬಂಡವಾಳ ಮಾಡುವರು. ಇವಳು ಶಾಲೆಯನ್ನು ಸೆಳೆಯುವುದು ಕೌರವ ಶ್ರೇಷ್ಠರೇ, ತಮ್ಮ ಗೋಷ್ಠಿಗೆ ಕಿವಿಗೊಡುವಾತನು ನಾನಲ್ಲವೇ? ಈ ದುಷ್ಟ ಚೇಷ್ಟೆಯು ಬಹಳ ಇರುತ್ತದೆ. ಇವತ್ತ ಶಾಲೆಯನ್ನು ಈ ಸಭಾಭಕ್ತ ಬಯಲಿನಲ್ಲಿ ಅಷ್ಟು ಜನರು ನೋಡು ಹಾಗೆ ನಷ್ಟ ಮಾಡಿಬಿಡುತ್ತೇನೆ. ಹಲೋ
ಎಂತಲೂ ರನ್ನದ ತೆನೆಯಂತಲೂ ಉನ್ನತವಾಗಿ ಬಹುಜನರಿಂದ ಅಣ್ಣ ಕೌರವೇಂದ್ರನನ್ನು ಭಾವಿಸಲು ಎಲೈ ಹಳ್ಳಿ ಬಾರೆಂದರೆ ಇವಳ ಕಣ್ಣೀರು ಉದುರಿಸುವುದನ್ನು ನೋಡಿದೆಯಾ? ನೋಡಿದ್ರಿ ಹಂಗ ದಳ ದಳ ಹರಿದೆವು. ಇವಳು ಯಾರು ದುಂಡುವಳು? ಇವಾಗ ನೀವು ನಿಮ್ಮದಾಗ್ರಿ ಸೋರೊಂದ ಹೀಗೆ ಸೊರಗಿ ಸಣ್ಣಾಗುವಂತೆ ಈ ಹುಡಿ ಮಣ್ಣಿನ ಎಳೆದಾಡಿ ಇವಳೊಟ್ಟ ಶಾಲೆಯನ್ನು ಸವಿಯುತ್ತೇವೆ.